ಫಿಶರ್ ಮ್ಯಾನ್. ಸೊ ಅವ್ರೇನ್ ಮಾಡ್ತಾರಂದ್ರೆ ಬೆಳಿಗ್ಗೆ 4 ಗಂಟೆಗೆ 3 ಗಂಟೆಗೆ ಸಮುದ್ರಕ್ಕೆ ಹೋಗ್ತಾರೆ, ಆಳವಾದ ಸಮುದ್ರಕ್ಕೆ ಹೋಗ್ತಾರೆ, ಅಲ್ಲಿ ಮೀನನ್ನು ಹಿಡಿತಾರೆ. ಆ ಮೀನನ್ನು ತಂದು ಸಂಜೆ ಅದನ್ನು ಮಾರಾಟ ಮಾಡ್ತಾರೆ. ಅದರಲ್ಲೇನು ಆದಾಯ ಬರ್ತದೆ, ಇನ್ಕಮ್ ಬರ್ತದೆ, ಅದೇ ಅವರ ಜೀವನದ ಒಂದು ಮುಖ್ಯ ಸೋರ್ಸ್. ಈ ಭಾಗದಲ್ಲಿ ಮುಖ್ಯ ವಾಹಿನಿಯಲ್ಲಿ ಇರ್ತದೆ. ಸೊ ಅವರನ್ನು ಪರಿಚಯ ಮಾಡಬೇಕನ್ನೋ ಉದ್ದೇಶದಿಂದ ಪ್ರಮುಖರನ್ನು ಕರೆದಿದೆ. ನಮ್ಮ ಜೊತೆ ಇದರ ಒಂದು ಮುಖ್ಯಸ್ಥರಾದ ಮಾಧವ ಸುವರ್ಣ ಇದ್ದಾರೆ. ಇವರೇ ಮಾಧವ ಸುವರ್ಣ. ಜನರಿಗೆ ಯಾವ ಥರದ ಮಾಹಿತಿ ಬೇಕು, ಏನೆಲ್ಲ ಬೇಕು ಅದನ್ನು ಸಂಪೂರ್ಣ ಒದಗಿಸ್ತಾರೆ. SPYS ಅಂತ ಕೇಳಿದ್ರಿ, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳ್ಕೊಂಡು. ಸೊ ಅದರಲ್ಲಿ ತೊಡಗಿಸ್ಕೊಂಡಂಥ ಶುಭಕ್ಕ ಇದ್ದಾರೆ, ಅವರ ಮನೆಯವರಿದ್ದಾರೆ. ಇವರು ಕೂಡ NMPTಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಸೊ ಈ ಥರ ಒಂದು ತಂಡ ಇಲ್ಲಿದೆ. ಅದ್ರ ಜೊತೆಗೆ ಮುಖ್ಯವಾಗಿ ನಮಗೆ ಬೆಂಗಳೂರಿಂದ ಇದೇ ಕಾರ್ಯಕ್ರಮಕ್ಕಾಗಿ ಸುರೇಶ್ ಅವರು ಬಂದಿದ್ದಾರೆ. ಸೊ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಬಂದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಏನಂದರೆ ದೂರದ ಬೀದರ್ನ ಒಂದು ಈ ಕರ್ನಾಟಕದ ತುದಿಯಲ್ಲಿರುವಂಥ ಒಂದು ಜಿಲ್ಲೆಯ ಬೀದರ್. ನಾವು ಇಲ್ಲಿ ಕರ್ನಾಟಕದ ಕೆಳ ಭಾಗದಲ್ಲಿ ವಿದ್ಯಾಭಾರತಿಯಲ್ಲಿ ಸೇವಾ ಪ್ರಮುಖಾಗಿ ಇಬ್ಬರು ಜೋಡಿಸ್ಕೊಳ್ತಾ ಇದ್ದಾರೆ. ಅವರು ಬಂದಿದ್ದಾರೆ. ಹಾಗೆ ನಮ್ಮ ANO ರತ್ನಾಕರ್ ಸರ್. ಸೊ ಎವ್ರಿಬಡಿ ಗ್ಯಾದರ್ಡ್ ಹಿಯರ್. ಸೊ ಐ ವೆಲ್ಕಮ್ ಎವ್ರಿಬಡಿ ಫಾರ್ ದಿಸ್ ಪ್ರೋಗ್ರಾಮ್. ಐ ವಿಶ್ it will be ever remembering program for you. ವಿದ್ಯಾಲಯದ ಪ್ರಾಧ್ಯಾಪಕರು, ಸೇರಿದಂಥ ಅತಿಥಿ ಗಣ್ಯರೇ ಮತ್ತು ಮಕ್ಕಳೇ, ಬೇರೆ ಕಡೆಯಲ್ಲಿ ಕೂಡ ಜಿಲ್ಲಾಡಳಿತದ ವತಿಯಿಂದ ಈ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ. ನೀವು ಬಂದಿದ್ದೀರಾ, ನೀವು ಮತ್ತು ನಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ಪ್ರಾಧ್ಯಾಪಕರು. ಹೇಳಿದ್ದಾರೆ ಮಧುವರ ಸಮಾಜದ ಅಧ್ಯಯನ ಒಂದು ರೀತಿಯಲ್ಲಿ ಅಧ್ಯಯನದಲ್ಲಿ ಈ ಮೀನುಗಾರರೇ ದೇಶದ ಒಂದು ರಕ್ಷಣಾ ಪಡೆ. ಯಾಕಂತ ಹೇಳಿದರೆ ಇವರು ದೇಶಭಕ್ತರು, ಪರಮ ದೇಶಭಕ್ತರು. ನಮ್ಮನ್ನು ನಾವು ಹೇಳ್ಕೊಳ್ಳುವುದಲ್ಲ, ನಾನು ನಮ್ಮ ಸಮಾಜದ ಬಗ್ಗೆ ಮಾತಾಡೋದು. ಪರಮ ದೇಶಭಕ್ತರು ಯಾವತ್ತೂ ದೇಶಕ್ಕೆ ವಿರುದ್ಧವನ್ನು ಯಾವತ್ತೂ ಮಾಡಲಿಕ್ಕಿಲ್ಲ. ಏನಾದರೂ ಸುಳಿಸಿದ ಕೂಡಲೇ ಅದನ್ನು ಸಂಬಂಧಪಟ್ಟವರು ತಿಳಿಸಿ ಏನಾದರೂ ಅನಾಹುತ ಆಗುವುದನ್ನು ತಡೆಯುವಂಥದ್ದು. ಒಂದು ರೀತಿಯಲ್ಲಿ ಲಕ್ಷಾಂತರ ಜನರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವಂಥ ಒಂದು ಸಮುದಾಯ. ಅದರೊಟ್ಟಿಗೆ ತಮ್ಮ ಜೀವನವನ್ನು ರೂಪಿಸಿಕೊಂಡವರು. ಹಾಗೆ ಇದರ ಏನು ಇನ್ಕಮ್ ಏನು ಅವರಿಗೆ ಸಂಪಾದನೆ ಬರ್ತದೆ ಅದರಲ್ಲಿ ನಮ್ಮ ಮಕ್ಕಳಿಗೆ, ನಿಮ್ಮಾಗಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಈ ಮಗುವಿನ ಸಮಾಜ ಕೂಡ ತುಂಬ ತೀರಾ ಹಿಂದುಳಿದಿಲ್ಲ. ಶಿಕ್ಷೆಗೆ ಪ್ರಾಧಾನ್ಯತೆ ಕೊಡುವಂಥದ್ದು ಯಾವುದೇ ಸಮಾಜ ಮೇಲೆ ಬರಬೇಕಾದ್ರೆ ಶಿಕ್ಷಣ ಪ್ರಾಮುಖ್ಯ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡುವ ಮೂಲಕ ಇವತ್ತು ನಮ್ಮ ಸಮಾಜದ ವಿದ್ಯೆಯಲ್ಲಿ ಸಾಕಷ್ಟು ಮುಂದುವರಿತಾ ಬರ್ತಾ ಇದೆ. ಸಂತೋಷ ಸಂಗತಿ. ಈ ಕರಾವಳಿಯಲ್ಲಿ ನಾವು ದಕ್ಷಿಣ ಮಂಗಳೂರು ಕರಾವಳಿಯಲ್ಲಿ ಸುಮಾರು 4,000 ಯಾಂತ್ರಿಕರು ಹೋಗ್ತದೆ. 10,000ಕ್ಕೂ ಹೆಚ್ಚು ನಾಡದೋಣಿಗಳು, 7,700 ಔಟ್ಬೋರ್ಡ್ ಇಂಜಿನ್ ಅಂತ ಇದೆ. ಔಟ್ಬೋರ್ಡ್ ಇಂಜಿನ್ ಬೋಟಲ್ಲಿ 2 ವಿಧ. ಬೋಟಲ್ಲಿ ಇಂಜಿನ್ ಅಳವಡಿಸಿಕೊಂಡು ಅದಕ್ಕೆ ಫಿಟ್ ಮಾಡಿಕೊಂಡು ಹೋಗುವಂಥದ್ದು. ಅದು ಆಳ ಸಮುದ್ರಕ್ಕೂ ಹೋಗ್ತದೆ, ಪರ್ಸಿನ್ ಬೋಟ್ ಆಗಿಯೂ ಕೆಲಸ ಮಾಡ್ತದೆ. ಅಂಥದ್ದೊಂದು ವ್ಯವಸ್ಥೆ ಅದು ಇದರಲ್ಲಿ ನೋಡ್ತಾ ಇರ್ತೀವಿ, ಇಲ್ಲಿದೆ. ಇನ್ನೊಂದು ಬೋಟ್ ಇದೆ, ಇಂಜಿನ್ ಏನಿಲ್ಲ, ಬರೀ ಮೊದಲಿನ ಸಂಪ್ರದಾಯ ಪ್ರಕಾರ ನಾಡದೋಣಿ ಹುಟ್ಟು ಹಾಕಿಕೊಂಡು ಹೋಗುವಂಥದ್ದು, ಚಿಕ್ಕ ಪುಟ್ಟ ಕೆಲಸ ಕಸ ಕೈಗಾರಿಕೆ ಮಾಡುವಂಥದ್ದು. ಈ ರೀತಿ 2-3 ವಿಧಾನ ಇದೆ. ಈಗ ಪರ್ಸಿನ್ ಬೋಟ್ ಮೀನುಗಾರಿಕೆ ಅಂತ ಬಂದ ಸುಮಾರು 1960-60ರ ದಶಕದಲ್ಲಿ ನಂತರ ಇಲ್ಲಿ ಯಾಂತ್ರಿಕದ ಮೀನುಗಾರಿಕೆ ಬರಬಾರ್ದು, ಸಾಂಪ್ರದಾಯಿಕ ಮೀನುಗಾರಿಕೆ ಇರಲಿ, ಅದರಿಂದ ನಮ್ಗೆ ಸುಖ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ ಅಂತ ಹೋರಾಟ ಮಾಡಿದ್ರು. ಕಾಲ ನಿಲ್ಲುವುದಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅಂತ ಹೇಳುವ ಹಾಗೆ ಯಾಂತ್ರಿಕದ ಮೀನುಗಾರಿಕೆ ಬಂತು. ಟ್ರಾಲ್ ಬೋಟ್ ಬಂತು. ಚಿಕ್ಕ ಚಿಕ್ಕ ಒಂದು ಕಂಪನಿಯ ಬೋಟ್ಗಳಿದ್ದವು. ಬರೀ ಚಿಕ್ಕ ಒಂದು 15 ಫೀಟ್ 10 ಫೀಟ್ ಅಂಥದ್ದು ಬೋಟ್ ಫಸ್ಟಿಗೆ ಬರುವಾಗ MR, ಡಕ್ ಮತ್ತು ಕಿರ್ಲೋಸ್ಕರ್ ಇಂಥದ್ರಲ್ಲಿ ಇಂಜಿನ್ಗಳಲ್ಲಿ. ಮುಂದೆ ಅದು ಲೈಲ್ಯಾಂಡ್ ಅಂತ ಬಂತು. ಈಗ ನಿಮ್ಮ ಬೋಟ್ ಬಸ್ಸಲ್ಲಿ ನೋಡಿದ್ರೆ ಅಶೋಕ್ ಲೈಲ್ಯಾಂಡ್ ಅಲ್ಲ, ಆ ಥರದ ಆ ಕಂಪನಿಯವರು ಯಾವಾಗ ಈ ಮೀನುಗಾರಿಕೆಗೆ ಸಂಬಂಧಪಟ್ಟ ಇಂಜಿನ್ ಮಾಡಲಿಕ್ಕೆ ಶುರು ಮಾಡಿದರು, ಮೀನುಗಾರಿಕೆ ಸ್ವಲ್ಪ ಲಾಭದಾಯಕ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹೆಚ್ಚು ಬೋಟು ಲೈಲ್ಯಾಂಡ್ ಬೋಟ್ ಅಂತ ಆಯಿತು. ಈಗ ಈ ಬೋಟ್ ಯಾಂತ್ರಿಕ ಮೀನುಗಾರಿಕೆಯಲ್ಲಿ 2 ವಿಧಾನ. ಒಂದು ನಾಡದೋಣಿ ಬಿಟ್ಟರು ಯಾಂತ್ರಿಕ ಮೀನುಗಾರಿಕೆಯಲ್ಲಿ ಒಂದು ಟ್ರಾಲ್ ಬೋಟ್ ಒಂದಿದೆ, ಒಂದು ಪರ್ಸಿನ್ ಮೀನುಗಾರಿಕೆ ಅಂತ. ಟ್ರಾಲ್ ಮತ್ತು ಪರ್ಸಿನ್ಗೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಪರ್ಸಿನ್ ಬೋಟ್ ಏನಿದೆ, ಪರ್ಸಿನ್ ಬೋಟ್ ಅಂದರೆ 30-35 ಜನ 40 ಜನ ಇರ್ತಾರೆ ಕೆಲವರಲ್ಲಿ. ಅವರು ಬೆಳಿಗ್ಗೆ ಹೋಗೋದು, ಇಲ್ಲಿಗೆ ಬೇಗ ಹೋಗ್ತಾರೆ, ಒಂದು 4-5 ಗಂಟೆ ಹೋಗ್ತಾರೆ. ಸಂಜೆ 6 ಅಥವಾ ಒಂದು 10 ಗಂಟೆ ಒಳಗಾಗಿ ವಾಪಸ್ ಬರ್ತಾರೆ. ಅದೇ ದಿವಸ ಹೋಗ್ತಾರೆ, ಅದೇ ದಿವಸ ಬರ್ತಾರೆ. ಫ್ರೆಶ್ ಮೀನು ಬರ್ತದೆ, ಆವತ್ತು ಹಿಡಿದ ಮೀನೇ ತರ್ತಾರೆ ಮಾರ್ಕೆಟ್ಗೆ, ಇಲ್ಲಿ ಇದು ಮಾಡ್ತಾರೆ. ಅದರಿಂದ ಅವರ ಜೀವನ. ಇನ್ನು ಆಳ ಸಮುದ್ರ ಮೀನುಗಾರಿಕೆ ಏನಿದೆ, ಈಗ ಪ್ರಚಲಿತ ಈಗ ನಡೆಯುವಂಥ ಸುಮಾರು ಒಂದು 70-80 ಫೀಟ್ ಉದ್ದ ದೊಡ್ಡ ಇಂಜಿನ್ ಇದೆ. ಗಂಟೆಗೆ ಸುಮಾರು 10-15 ಲೀಟರ್ ಡೀಸೆಲ್ ಬೇಕಾಗುವಂಥದ್ದು. 15ಕ್ಕೂ ಹೆಚ್ಚು ಅಷ್ಟು ಡೀಸೆಲ್ ಬೇಕಾಗುವಂಥ ಇತ್ತು.
ಅದರಲ್ಲಿ ಬರೀ 8, 10, 12 ಜನ ಹೋಗ್ತಾರೆ. ಸಮುದ್ರ ಮಧ್ಯೆಯಲ್ಲಿ ಎಷ್ಟು ದೂರ ನಮಗೆಲ್ಲ ಕಾಣುವುದಿಲ್ಲ, ಇಲ್ಲಿದ್ದವರಿಗೆ ಕಾಣುವುದಿಲ್ಲ, ನಮ್ಗೆ ಯಾರು ವಿಷಯವೇ ಗೊತ್ತಾಗುದಿಲ್ಲ, ಅಷ್ಟು ದೂರ ಹೋಗ್ತಾರೆ. 8 ಇಂದ 10 ದಿವಸ, 12 ದಿವಸ, 14 ದಿವಸವೂ ನೀರಿನ ಮಧ್ಯೆಯಲ್ಲಿ ಇರ್ತಾರೆ. ಅಲ್ಲೇ ಊಟ, ಸ್ನಾನ, ನಿದ್ದೆ ಎಲ್ಲವೂ ಅಲ್ಲಿ. ನೀರು ಹಿಡಿಯೋದ್ರೊಂದಿಗೆ ಅವರ ಜೀವನವೇ ಸಮುದ್ರದಲ್ಲಿ ಕಳೀತದೆ. ಸಮುದ್ರದಲ್ಲಿ ತುಫಾನ್ ಬಂದರೆ ರಕ್ಷಣೆಗೆ ಯಾರು, ದೇವರೇ ರಕ್ಷಣೆ ಮಾಡಬೇಕು, ಮತ್ತೆ ಯಾರು ಇರುವುದಿಲ್ಲ. ಅಂಥ ಜಾಗದಲ್ಲಿ ಹೋಗಿ ಪ್ರಾಣವನ್ನು ಲೆಕ್ಕಿಸದೆ ಜೀವನ ನಿರ್ವಹಣೆಗಾಗಿ ಅಷ್ಟು ದೂರ ಹೋಗ್ತಾರೆ. 8-10 ದಿವಸ ಇರ್ತಾರೆ ಸಮುದ್ರ ಮಧ್ಯೆಯಲ್ಲಿ. ಆ 8-10 ದಿವಸವೂ ಅವರಿಗೆ ಬೇಕಾದ ರೇಷನ್ ಎಲ್ಲ ಕೊಂಡೋಗ್ತಾರೆ. ಮೀನುಗಾರಿಕೆ ಮಾಡ್ತಾರೆ. ಮೀನುಗಾರಿಕೆ ಅಲ್ಲಿ ಸ್ಟೋರೇಜ್, ಮೀನನ್ನು ಹಾಳಾಗದಂತೆ ಇಡುವಂಥ ವ್ಯವಸ್ಥೆ ಇದೆ. ಅದನ್ನೆಲ್ಲ ಹಾಕ್ಕೊಂಡು ಒಂದು 10 ದಿವಸಕ್ಕೊಂದ್ಸರಿ ದಡಕ್ಕೆ ಬರ್ತಾರೆ. ಅಂಥ ಬೋಟ್ಗಳು ಇವತ್ತು 4,000ಕ್ಕೂ ಮಿಕ್ಕಿದೆ. ಮಲ್ಪೆ ಮತ್ತು ಇಲ್ಲಿ 2 ಬಂದರು, ಕರ್ನಾಟಕದಲ್ಲಿ ಪ್ರಮುಖವಾದ 2 ಮೀನುಗಾರಿಕೆ ಬಂದರು. ಅದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ. ಒಂದು ಮಂಗಳೂರಿನಿಂದ ಬಂದರು, ಹಳೆ ಬಂದರ. ಒಂದು ಮಲ್ಪೆಯಲ್ಲಿ ದೊಡ್ಡ ಬಂದರು. ಮಲ್ಪೆಯಲ್ಲಿ ಬೇಕಾದಷ್ಟು ದೊಡ್ಡ ಬಂದರಾಗಿದೆ ಮಲ್ಪೆ ಬಂದರು. ಇಲ್ಲಿದೆ ಸುಮಾರು 1,75,000 ಜನ ನಮ್ಮವರು ಈ ಕಸಬಲ್ಲಿ ತೊಡಗಿಕೊಂಡಿದ್ದಾರೆ. ಮೀನುಗಾರರು 10 ಜನ ಇದ್ದಾರೆ. ಹಾಗಾಗಿ ಇನ್ನೊಂದು ಇಲ್ಲಿ ವಿಶೇಷ ಅಂತ ಹೇಳಿದರೆ, ಇವರು ದೈವಭಕ್ತರು ಜನ, ಇಲ್ಲಿಯ ಜನ. ಇಲ್ಲಿ ಒಂದೊಂದು ಗ್ರಾಮ ಇದೆ. ಸುಮಾರು ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘ ಅಂತ ಒಂದಿದೆ. ನಿಮಗೆ ನಮ್ಮ ಮನಸ್ಸಿಗೆ ಎಷ್ಟು ಹೋಗ್ತದೆ ಗೊತ್ತಿಲ್ಲ ಮಕ್ಕಳೇ, ಆದರೂ ಅಂದರೆ ನಮ್ಮ ಮೊಗವೀರ ಮೀನುಗಾರರು ಒಂದು ಒಕ್ಕೂಟದ ಕೇಂದ್ರ ಸ್ಥಾನ. ಉಚ್ಚಿಲ ದೇವಸ್ಥಾನ, ಈಗ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಕೇಳಿರ್ಬೋದು ನಿಮ್ಮ ಕೆಲವರಾಗಿ. ಅದೇ ಜಾಗದಲ್ಲಿ ಆ ಮಹಾಜನ ಸಂಘ ಅಂತ ಕರ್ಕೊಂಡು ಹೋಗಿದೆ. ಹೌದು ಸರ್. ಅದೇ ಜಾಗದಲ್ಲಿ ನಮ್ಮ ಇಲ್ಲಿ ಎಲ್ಲ ಕೇಂದ್ರ ಬಿಂದು ಅದು. ಅಲ್ಲಿ ಸುಮಾರು 10 ಸಂಯುಕ್ತ ಸಭೆ ಇದೆ. ಅದರಲ್ಲಿ 3-4 ಜನ ಇದ್ದಾರೆ. ಅಲ್ಲಿ ಆಡಳಿತದಲ್ಲಿ ಆ ರೀತಿ ನಡೀತೇವೆ. ಉಚ್ಚಿಲಲ್ಲಿ ಇರ್ತೇವೆ ನಾವು, ಅಲ್ಲಿ ದೇವಸ್ಥಾನ. ಆದರೆ ಈ 151 ಗ್ರಾಮ ಏನಿದೆ, ಎಲ್ಲ ಗ್ರಾಮದಲ್ಲಿ ಇದು ಭಜನಾ ಮಂದಿರ, ವ್ಯಾಯಾಮ ಶಾಲೆ, ದೇವಸ್ಥಾನ 4 ಊರಿಗೆ 4, 5, 6 ಗ್ರಾಮಕ್ಕೂ ಇರ್ಬೋದು. ಪ್ರತಿ ಗ್ರಾಮದಲ್ಲಿ ಭಜನಾ ಮಂದಿರ ಮತ್ತು ವ್ಯಾಯಾಮ ಶಾಲೆ ಇಲ್ಲದ ಊರೇ ಇಲ್ಲ. ಅದು ಯಾಕಂತ ಹೇಳಿದರೆ, ಸಮುದ್ರದಲ್ಲಿ ನೋಡ್ತೀನಿ, ಈ ಸಮುದ್ರ ಬೇರೆ ಬರ್ತಾ ಇರ್ತದೆ. ಇವತ್ತು ಶಾಂತ ಇದೆ ಅಂತ. ಇದರಲ್ಲಿ 2 ಸ್ವರೂಪ ಇದೆಯಾ ಸಮುದ್ರಕ್ಕೆ. ಒಂದು ಅತ್ಯಂತ ಸೌಮ್ಯ, ಮತ್ತೊಂದು ಅತ್ಯಂತ ರೌದ್ರ. ಸೌಮ್ಯ ಅಂತ ನೋಡೋದು ಭಾರಿ ಖುಷಿ ಆಗ್ತದೆ. ಹೋಗುವ ಸ್ನಾನ ಮಾಡುವಾಗ ಈ ಒಂದೆಲ್ಲ ಆಗ್ತದೆ, ಖುಷಿ ಆಗ್ತದೆ ನೋಡ್ಲಿಕ್ಕೆ. ಅದೇ ನೀವು ಜೂನ್ ನಂತರ ಬಂದರೆ ರೌದ್ರಾವತಾರ ನೋಡಿದರೆ ದಿಲ್ಲಿಗೆ ಹೆದರಿಕೆ ಆಗ್ತದೆ. ಆ ಬಣ್ಣ ಅದರದ್ದು, ಆ ತೆರೆ ಬೀಳುವಂಥದ್ದು, ಎಷ್ಟು ದೂರ ನೋಡಿದ್ರು ತೆರೆ ಬೀಳ್ತಾ ಇರ್ತದೆ, ಹೆದರಿಕೆ ಆಗ್ತದೆ. ಎಷ್ಟು ನುರಿತ ಮೀನುಗಾರರಿದ್ರು ಇಷ್ಟು ಈಗ ಆಳಕ್ಕೆ ಹೋದರೆ ಬದುಕಿ ಬರುವುದು ಕಷ್ಟ. ಅಷ್ಟು ಆಳ, ಅಷ್ಟು ನೀರಿನ ಕರೆಂಟ್ ಇರ್ತದೆ. ನೀರಿಗೆ ಇಳಿಯುವುದೇ ಅಪಾಯಕರ. ಆ ರೀತಿಯ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ಇದರ ಮಧ್ಯೆಯಲ್ಲಿ ಜೀವನ ನಿರ್ವಹಿಸಬೇಕು. ಮನೆ ಮಂದಿ ಕಾಯ್ತಾರೆ, ಮನೆಯಲ್ಲಿ ಮಕ್ಕಳು, ಹೆಂಡತಿ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ. ಊಟಕ್ಕೆ ಗತಿ ಇಲ್ಲದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಹೋಗಲೇಬೇಕು ಸಮುದ್ರಕ್ಕೆ. ಅದು ಎಷ್ಟು ಭೀಕರತೆ ಎಷ್ಟು ಇದು ಹೋಗ್ಬೇಕು, ಅನಿವಾರ್ಯವಾಗಿ ಹೋಗ್ತಾರೆ. ಹಾಗಾದ್ರೆ ಹೋಗುವಾಗಲೇ ದೇವರಿಗೆ ಕೈ ಮುಗಿ ಹೋಗ್ತಾರೆ. ಆದರೆ ನಾವು ಹೋಗುವಂಥದ್ದು ನಮಗೆ ಗೊತ್ತಿದೆ ಸರಿ ಇಲ್ಲ, ನಾವು ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಆದರೆ ದೇವರು ನಮ್ಮನ್ನು ಯಾರು ಕಾಯುವವರಿಲ್ಲ, ನೀವೇ ಕಾಯಬೇಕು. ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು, ವ್ಯಾಯಾಮ ಶಾಲೆ ಭಜನೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೋಗು. ಯಾಕೆಂತ ಹೇಳಿದರೆ, ಈ ಮಧ್ಯೆ ಒಂದು ದಂಡೆ ಅಂತ ತೆರೆ ಬೀಳುವಂಥ ಜಾಗ. ಅದಕ್ಕೆ ನಮ್ಮ ಭಾಷೆಯಲ್ಲಿ ನಾವು ನಮ್ಮ ದಂಡೆ ಅಂತ ಕರಿತೀವಿ. ಅದನ್ನು ದಂಡೆ ದಾಟಿದ್ರೆ ಜೀವನ, ದಂಡೆ ದಾಟಲಿಕ್ಕೆ ಆಗದಿದ್ದರೆ ಮಳೆಗಾಲದಲ್ಲಿ ಮರಣವೇ ಗತಿ. ಅಂದರೆ ಅಷ್ಟು ಕರೆಂಟ್ ಇರ್ತದೆ ಅಲ್ಲಿ. ಯಾವುದು ಜೀವ ರಕ್ಷಣೆ ಮಾಡುವವರು ಹೋಗುವಾಗಿಲ್ಲ, ಅಷ್ಟು ಧೈರ್ಯ ತಗೊಳ್ಳಿಕ್ಕೆ ಯಾರಿಗೂ ಆಗುದಿಲ್ಲ, ಅಂತಹ ಕರೆಂಟ್. ಅದು ನೀರು ಚಳಿ ಬೇರೆ, ಮೈ ತರಗುತ್ತದೆ, ಆ ಥರ ಚಳಿ. ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, 10 ನಿಮಿಷ 15 ನಿಮಿಷ ಎಂಥ ಈಜುಗಾರನ ನಿಲ್ಲಲಿಕ್ಕೆ ಆಗುದಿಲ್ಲ. ನಾವು ಏನು ಮಾಡಬೇಕು? ದೇವರನ್ನೇ ಮರೆಯಬೇಕು, ದೇವರೇ ಕಾಪಾಡಬೇಕು. ಮನುಷ್ಯನಿಂದ ಆಗುದಿಲ್ಲ. ಯಾರಾದರೂ ಒಂದು ಬಚಾವ್ ಮಾಡಲಿಕ್ಕೆ ಬಂದು ಏನಾದರೂ ರೋಪ್ ತಗೊಂಡು ಹೋಗಿ ಏನಾದರೂ ಕಟ್ಟಿ ಹಿಡ್ಕೊಂಡು ಬರಲಿಕ್ಕೆ ಬಂದರೆ ಅವರಿಗೆ ದೇವರು ಸಮಾನ ಅಂತ ನಾವು ಕರೀತೀವಿ. ದೇವರೇ ಬಂದದ್ದು ಅಂತ ಅವ್ರ ರೂಪದಲ್ಲಿ ದೇವರು ಬಂದು ನಮ್ಮನ್ನು ಬಚಾವ್ ಮಾಡಿದ ಅಂತ. ಇಲ್ಲಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಅಂತ ಕಷ್ಟದ ಕಸಬು. ಅದಕ್ಕಾಗಿ ಈ ದೇವರನ್ನು ನಂಬುವಂಥದ್ದು ಪದ್ಧತಿ. ಮತ್ತು ಇಲ್ಲೊಂದು ಈಗ ಒಂದು ಬೋಟ್ ಇದೆ. ಅದು 8 ಜನ ಇದ್ದೇವೆ ನಾವು. ಇವತ್ತು ಹೋಗ್ತೇವೆ, ಕಸಬಿಗೆ ಹೋಗ್ತೇವೆ. ಇವತ್ತು ಒಂದು 5,000 ರೂಪಾಯಿ ಸಂಪಾದನೆ ಆಯಿತು. 8,000 8 ಜನರಿಗೆ ಹಂಚುವ ಬದಲಿಗೆ 8 + 1 9 ಒಂದು ಪಾಲು ಇಲ್ಲಿ ಊರಿಗೆ ಕೊಡ್ಬೇಕು. ನಮ್ಮ ದೇವರೆಲ್ಲಿದ್ದಾರೆ ಒಂದು ಅಂಶ, ಪ್ರತಿಯೊಬ್ಬ ಒಂದು ಬೋಟಿನ ಒಂದು ಅಂಶ ಊರಿಗೆ ಕೊಡ್ಬೇಕು. ಆ ಊರಂದರೆ ಏನಾಗಾದರೆ, ಈಗ ನೀವು ಸರ್ಕಾರ ಅಂತ ಹೇಳ್ತೀರಲ್ಲ, ನಮ್ಮ ಸರ್ಕಾರ ಇದೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಇದೆ. ಅದಕ್ಕೆ ಬೇರೆ ಬೇರೆ ಅಂಗಸಂಸ್ಥೆಗಳಿವೆ, ನ್ಯಾಯಾಂಗ, ಕಾರ್ಯಾಂಗ, ಬೇರೆ ಬೇರೆ ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿ ಪ್ರತಿ ಗ್ರಾಮದಲ್ಲಿ ಇಂಥದ್ದೊಂದು ವ್ಯವಸ್ಥೆ. ಬ್ರಿಟಿಷರ ಕಾಲಕ್ಕೆ ಮೊದಲಿದ್ರು ಕೂಡ ಆ ಕಾಲದಲ್ಲೂ ಈ ಸಂಘಟನೆಗೆ ಒಂದು ಬೆಲೆ ಇತ್ತು, ಒಂದು ಮರ್ಯಾದೆ ಇತ್ತು. ಏನಾದರೂ ಕೇಸ್ ಹೋದರೆ ಮೊಗವೀರ ಸಮಾಜ ಸಂಬಂಧಪಟ್ಟಂತಾದರೆ ಕರೆದು ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳುವಂಥದ್ದು ಇದೆ. ಇವತ್ತಿಗೂ ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ. ಯಾರು ಊರಿನಲ್ಲಿ ಗಲಾಟೆ ಆಗಲಿ, ಬೇರೆ ಗಲಾಟೆ, ಅವ್ರು ಕರಿತೇವೆ, ಅವ್ರಿಗೆ ಸಮಾನ ಅವಕಾಶ ಕೊಡ್ತೇವೆ. ಏನು ಒಬ್ಬನು ವಾದಿ, ಒಬ್ಬರು ಪ್ರತಿವಾದಿ, ಅವರು ಇದನ್ನು ಕೇಳ್ತೇವೆ. ಏನು ಅನ್ಯಾಯ, ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ, ಆ ವಾದಿ ಪ್ರತಿವಾದಿ ಪರವಾಗಿ ನಮ್ಮ ಗ್ರಾಮ ಸದಸ್ಯರು ಯಾರಾದ್ರು ಮಾತಾಡ್ಬೋದು. ಇಲ್ಲಿ ವಕೀಲರು ಏನು ಮಾಡ್ತಾರೆ, ಆ ಕೆಲಸ ನಮ್ಮವರು ಯಾರಾದ್ರು ಮಾಡ್ತಾರೆ. ಮಾಡಿ ಕಡೆಗೆ ಒಂದು ತೀರ್ಮಾನ ಅಂತ ಬರ್ತದೆ. ಒಂದು ಜಡ್ಜಿ ಒಂದು ಇದು ಇರ್ತದೆ, ಅಲ್ಲಿ ತೀರ್ಮಾನ.
ಆ ತೀರ್ಮಾನ ಕೊಟ್ಟರೆ ಮತ್ತೆ ಯಾರು ಮೀರುವಾಗೆ ಅದರಲ್ಲಿ 2-3 ವ್ಯವಸ್ಥೆ ಇದೆ. ಒಂದು ಗ್ರಾಮ ಸಭೆ ತೀರ್ಮಾನ ಇಲ್ಲಿ ಆಯಿತು, ಇವತ್ತು ಒಂದು ತೀರ್ಮಾನ ಕೊಟ್ಟರೆ ಅದು ಶಿರಸಾವಹಿಸಿ ನಡೆಸಬೇಕು. ಒಂದು ವೇಳೆ ಅವನಿಗೆ ಸಮಾಧಾನ ಆಗಲಿಲ್ಲ, ಈ ತೀರ್ಮಾನ ಸರಿ ಇಲ್ಲ ನನಗೆ ಅಂತ ಆದರೆ ನಾವು ಹೈಕೋರ್ಟ್ಗೆ ಹೋಗ್ತೇವೆ ನೋಡಿ. ಅದೇ ರೀತಿ ನಮ್ಮ ಇಲ್ಲಿ ಸಂಯುಕ್ತ ಸಭೆ ಅಂತ ಇದೆ, ಇಲ್ಲೊಂದು 14 ಪಟ್ಟ ಸಂಯುಕ್ತ ಸಭೆ ಅಂತ ಮಂಗಳೂರಲ್ಲಿದೆ. ಅದು 21 ಗ್ರಾಮ ಸಭೆಯ ಒಕ್ಕೂಟ. 21 ಗ್ರಾಮದಲ್ಲಿ ಯಾರಾದರೂ ನ್ಯಾಯ ಸಿಗಲಿಲ್ಲ ಅಂತ ಭಾವನೆ ಯಾರಿಗಾದ್ರು ಬಂದರೆ ಅವನು ಅಲ್ಲಿ ಹೋಗ್ಬೋದು. ಆದರೆ ಅಲ್ಲಿ ಹೋಗುವಾಗ ಮಾತ್ರ ಈ ಊರಿನ ಅನುಮತಿ ಪಡ್ಕೊಂಡೇ ಹೋಗ್ಬೋದು. ಅನುಮತಿ ನಾವು ಕೊಡ್ತೇವೆ ಅವನಿಗೆ. ನಮ್ಮ ತೀರ್ಮಾನದಲ್ಲಿ ವಿಶ್ವಾಸ ಇಲ್ಲ ಅಂದರೆ ನೀವು ಹೋಗ್ಬೋದು, ಅನುಮತಿ ಕೊಡ್ತೇವೆ, ಅಲ್ಲಿ ಹೋಗ್ತೇವೆ. ಅಲ್ಲಿಯೂ ತೀರ್ಮಾನ ಆಯಿತು, ಅಲ್ಲಿಯೂ ಸಮಾಧಾನ ಆಗುತ್ತದೆ. ಕಡೆಗೆ ಹೋಗೋದು ಒಂದು ಮಗುವಿನ ಮಹಾಜನ ಸಂಘಕ್ಕೆ, ಅಲ್ಲಿಂದಲೂ ಹೋಗ್ಬೋದು. ಅಲ್ಲಿಗೆ ಸ್ಟ್ರೈಟ್ ಅಲ್ಲಿ ಹೋಗ್ತದೆ, ಅಲ್ಲಿ ಕರೀತಾರೆ. ಅಗತ್ಯ ಇದ್ದರೆ ನಾವು ತೀರ್ಮಾನ ಕೊಟ್ಟವರನ್ನು ಕರೀತಾರೆ ಅಲ್ಲಿಗೆ, ಅವರು ಅಲ್ಲಿ ಒಂದು ತೀರ್ಮಾನ ಆಗ್ತದೆ. ಕೋರ್ಟ್ ಕಚೇರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಕ್ರಮ ಇಲ್ಲ, ಇವತ್ತಿಗೂ ಇಲ್ಲ. ಎಲ್ಲಾದರೂ ಒಂದೆರಡು ಕೇಸು ದೊಡ್ಡ ಮಟ್ಟದಲ್ಲಿದ್ದವರು ಹೋಗಿರ್ಲಿಕ್ಕೆ ಸಾಕು, ಇಲ್ಲಾದ್ರೆ ಊರಲ್ಲಿ ತೀರ್ಮಾನ ಆಗ್ತದೆ. ಅಂಥ ವ್ಯವಸ್ಥೆ ಇದೆ. ಮತ್ತು ಊರಿನಲ್ಲಿ ನ್ಯಾಯ ತೀರ್ಮಾನ ಒಟ್ಟಿಗೆ ಈಗ ಮಳೆಗಾಲ ನೀರಿಲ್ಲ, ಸಂಪಾದನೆ ಇಲ್ಲ, ಊರಿನಲ್ಲಿ ತಿನ್ನಲಿಕ್ಕೆ ಕಷ್ಟ ಆಗಿದೆ ಅಂತ ಜನರಿಗೆ ಆದಾಗ ಊರಿನ ಲೆಕ್ಕದಲ್ಲಿ ಸರ್ಕಾರಿ ಏನು ಸಬ್ಸಿಡಿ ಏನು ರೇಷನ್ ಕೊಡ್ತಾರೆ ನೋಡಿ, ಅದೇ ರೀತಿ ಈ ಒಂದು ವ್ಯವಸ್ಥೆ ಇದೆ. ಅಂದರೆ ಸಾಲ ರೂಪದಲ್ಲಿ ಕೊಡುವಂಥ, ಸಾಲ ರೂಪದಲ್ಲಿ ಒಂದು ಮನೆಗೆ ಇರ್ತಿಷ್ಟು ಅಂತ ಅದನ್ನು ಕೊಟ್ಟು ಸಂಪಾದನೆ ಆದಾಗ ಅವ್ರು ವಾಪಸ್ ಕೊಡ್ಬೋದು. ಆ ರೀತಿ ವ್ಯವಸ್ಥೆ. ಹೆಣ್ಣು ಮಕ್ಕಳ ಮದುವೆಗೆ ಒಂದು 25,000 ರೂಪಾಯಿ ಅದು ಕೊಡ್ತೇವೆ. 5 ವರ್ಷದಲ್ಲಿ ಬಡ್ಡಿ ಸಾಲ ಅದನ್ನು ಕೊಡಬೇಕು, ಅವರು ವಾಪಸ್ ಕೊಡಬೇಕು. ಒಂದು ಮರಣ ಸಂಭವಿಸುತ್ತದೆ, ಆ ಮನೆಯಲ್ಲಿ ಖರ್ಚಿಗೆ ಇರೋದಿಲ್ಲ, ಹಣ ಇರೋದಿಲ್ಲ, ಜನ ಇರೋದಿಲ್ಲ, ಎಲ್ಲ ಊರಿನವರು ರಜೆ ಆಗ್ತಾರೆ. ಕೆಲಸಕ್ಕೆ ಯಾರು ಹೋಗ್ಲಿಕ್ಕಿಲ್ಲ. ಮರಣ ಆಯಿತು ಅಂತ ಗೊತ್ತು ಊರಿಗೆ ಬಂದು ಹೇಳಿದರೆ ಅವತ್ತು ರಜೆ, ಕಸ ಬೈಗಾರಿಕೆ ರಜೆ, ಎಲ್ಲ ಊರವರು ಸೇರ್ತಾರೆ. ಎಲ್ಲ ಆವತ್ತಿನ ಖರ್ಚು ವೆಚ್ಚ ಎಲ್ಲ ಮಾಡ್ತಾರೆ. ಊರಿನ ಲೆಕ್ಕದಿಂದ ಅದು ವ್ಯವಸ್ಥೆ ಆಗ್ತದೆ, ಊರಿನ ಲೆಕ್ಕದಲ್ಲಿ ಕೊಡ್ತೇವೆ. ಇನ್ನೊಂದು ಮರಣ ಬಂಡು ಅಂತಿದೆ, ಅಂದರೆ ಮರಣ ಪಟ್ಟ ಸದಸ್ಯರಿಗೆ ಅವರು ಉತ್ತರಕ್ಕೆ ಇನ್ನಿತರ ಕೆಲಸ ಮಾಡೋದಕ್ಕೆ ಅದರಲ್ಲೊಂದು 20-25,000 ಒಂದು ಗ್ರಾಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉಂಟು, ವ್ಯತ್ಯಾಸ ಇದೆ. ನಮ್ಮ ಗ್ರಾಮದಲ್ಲಿ ಒಂದು 25,000 ರೂಪಾಯಿ ಆ ಮರಣಪಟ್ಟ ಮನೆಯವರಿಗೆ ಅವರ ಉತ್ತರಕ್ಕೆ ಎಲ್ಲ ಮಾಡಲಿಕ್ಕೆ ಅದೊಂದು ಅನುಕೂಲ. ಆ ರೀತಿಯ ಒಂದು ವ್ಯವಸ್ಥೆ ಇದೆ. ಮತ್ತು ಯಾರಿಗೂ ಅನ್ಯಾಯ ಆದಾಗ ಅದನ್ನು ಕೇಳುವಂಥದ್ದು, ನ್ಯಾಯ ಕೇಳುವಂಥದ್ದು ಆ ವ್ಯವಸ್ಥೆ ಇದೆ. ಆ ರೀತಿಯ ಒಂದು ವ್ಯವಸ್ಥೆ ಒಂದು ಲೆಕ್ಕದಲ್ಲಿ ಇದು ಒಂದು ಸರ್ಕಾರ ಆ ರೀತಿಯಲ್ಲಿ ಇದೆ. ಇದು ನಮ್ಮ ಒಂದು ಸಮಾಜ. ಮತ್ತು ದೈವ ದೇವರು ಕೆಲವರು ಎಲ್ಲ ಉಂಟು, ಬೇರೆ ಬೇರೆ ಕೆಲವು ಗ್ರಾಮದಲ್ಲಿ ಉಂಟು, ಕೆಲವು ಗ್ರಾಮದಲ್ಲಿ ಇಲ್ಲ. ನಮ್ಮ ಈ ಗ್ರಾಮ ಒಂದು ಆರ್ಯ ಸಮಾಜಕ್ಕೆ ಸಂಬಂಧಪಟ್ಟದ್ದು, ಆರ್ಯ ಸಮಾಜದ ಪ್ರಭಾವಕ್ಕೆ ಒಳಪಟ್ಟ ಗ್ರಾಮ. ಹಾಗಾಗಿ ಇಲ್ಲಿ ಶರಾಬು, ಮದ್ಯ ಮಾಂಸ ಇದಕ್ಕೆಲ್ಲ ನಿಷೇಧ ತುಂಬ ಸಲ ನಡ್ಕೊಂಡು ಬಂದಿದೆ. ಈ ಸ್ವಲ್ಪ ಶಿಥಿಲ ಆಗ್ತಾ ಬಂದಿದೆ, ಆದರೂ ಇದೆ. ಅದರ ಪರಿಣಾಮ ನಾವು ಇವತ್ತು ನೋಡ್ಲಿಕ್ಕೆ ಆಗ್ತದೆ ಗ್ರಾಮದಲ್ಲಿ. ಅಂಥ ಬದಲಾವಣೆಯನ್ನು ನಾವು ನೋಡ್ಬೋದು, ಅಲ್ಲಿ ಇದ್ದರಲ್ಲಿ ಇಲ್ಲದಲ್ಲಿ ಆ ರೀತಿ ಇದೆ. ಇನ್ನು ಅದ್ರ ಬಗ್ಗೆ ಸಮಾಜದ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ನಾನು ಹೋಗಲಿಲ್ಲ, ಸಾಕು, ನಿಮಗೂ ಕಿರಿಕಿರಿ ಆಗಬಾರ್ದು. ಅದಕ್ಕಾಗಿ ಇವತ್ತು ನೀವು ಒಂದು ಕಾರ್ಯ ಏನು ಮಾಡ್ತಾ ಇದ್ದೀರಿ, ಏನು ಕರಾವಳಿ ಈಗ ಸ್ವಚ್ಛತಾ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತೇಜಿಸಲ್ಪಟ್ಟಂಥ ಕಾರ್ಯಕ್ರಮ ಸುಮಾರು ವರ್ಷ ಮೊದಲು ನಮ್ಮಲ್ಲಿ ನಮ್ಮ ಊರಲ್ಲಿ ಅದೇ ಉದ್ಘಾಟನೆಗೊಂಡಿದ್ದು ಸುಮಾರು ವರ್ಷದ ಮೊದಲಿಗೆ. ಈಗಲೂ ವರ್ಷ ಪ್ರತಿ ನಡೀತದೆ. ನಾಳೆ MRPL ವತಿಯಿಂದ ಇಲ್ಲಿ ಸಮುದ್ರ ಸ್ವಚ್ಛತಾ ಕಾರ್ಯಕ್ರಮ ನಡೆಯಲಿಕ್ಕೆ ಈಗ ಇಲ್ಲಿ ಏನು ಸಮುದ್ರ ಏನು ನೀವು ನೋಡ್ತೀವಿ. ಒಂದ್ಸರಿ ಜವಾಹರ್ಲಾಲ್ ನೆಹರು ಅವರು ಶ್ರವಣಬೆಳಗೊಳಗೆ ಬಂದಿದ್ದಾರೆ, ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ. ದೊಡ್ಡ ದೇಶದ ಪ್ರಧಾನಿ ಅಂತ ಹೇಳಿ ದೊಡ್ಡ ಹುದ್ದೆ, ಅದಕ್ಕಿಂತ ದೊಡ್ಡ ಹುದ್ದೆಯಲ್ಲಿ ದೊಡ್ಡ ಹುದ್ದೆ, ರಾಷ್ಟ್ರಪತಿ ಇದ್ದರೂ ಪ್ರಧಾನಮಂತ್ರಿ ದೊಡ್ಡ ಹುದ್ದೆ. ಹಾಗೆ ಆ ಥರನೇ ಇತ್ತು ಮಾತು ಎಲ್ಲ. ಆಗಿ ಸಭೆ ಸಮಾರಂಭ ಎಲ್ಲ ಆಗಿ ಹೋಗುವಾಗ ಒಂದು ಮಾತು ಹೇಳಿದೆ ನನಗೆ, ನಾನು ಈ ದೇಶದ ಎಷ್ಟು ಜನಸಂಖ್ಯೆ ಯಾವುದು ಬರೀ ಕಡಿಮೆ 60-65 ಕೋಟಿ ಜನರ ನಾನು ಪ್ರಧಾನಮಂತ್ರಿ, ನಾನು ಎಷ್ಟು ಒಂದು ಹೆಗ್ಗಳಿಕೆಯ ಒಂದು ಹುದ್ದೆ ಹೇಳಿದ್ರೆ ದೊಡ್ಡ ಹುದ್ದೆ. ಆದರೂ ನಾನು ಇಲ್ಲಿ ಇವನ ಕೆಳಗೆ ನಿಂತಿದ್ದೇನೆ, ಜೊತೆಗೆ ನಾನು ಏನೂ ಅಲ್ಲ. ಮೂರ್ತಿ ಉಂಟಲ್ಲ ಶ್ರವಣಬೆಳಗೊಳದಲ್ಲಿ, ಯಾರ ಮೂರ್ತಿ ಇದೆ, ಯಾರು ಮೂರ್ತಿ? ಕಾಂಪಿಟೇಷನ್ ಮೂರ್ತಿ ಕೆಳಗೆ ನಿಂತಾಗ ಅವರಿಗೆ ಅರಿವಾದ್ದೇನು, ನಾನು ಏನೂ ಇಲ್ಲ, ಅವನೇ ದೊಡ್ಡವನು, ಅವನ ಎದುರಿಗೆ ನಾನು ಏನೂ ಇಲ್ಲ. ಹಾಗಾಗಿ ಅದೇ ರೀತಿ ಸಮುದ್ರ ಕೂಡ, ಸಮುದ್ರ ಸಂಪತ್ತಿನ ಆಗರ. ನಾವು ಏನು ನೋಡ್ತೇವೆ ಅದರ ದೊಡ್ಡ ಗುಣ ಏನು ಅಂತ ಹೇಳಿದರೆ, ನೀವು ಏನನ್ನು ಬೇಕಾದರೆ ಅಲ್ಲಿ ಬಿಸಾಕಿ, ಸ್ವಲ್ಪ ಹೊತ್ತು ಇಟ್ಕೊಂಡಿತ್ತು. ಮತ್ತು ಇಲ್ಲಿ ಅಲ್ಲದೆ ಅಲ್ಲಿ ಗುಂಡಲ್ಲಿ ಬಿಸಾಡ್ತೇವೆ, ಮೇಲೆ ಬಿಸಾಡಿ ಇಟ್ಕೊಳ್ಳೋದಿಲ್ಲ, ಯಾವುದನ್ನು ಇಟ್ಟುಕೊಳ್ಳೋದಿಲ್ಲ ಸಮುದ್ರ. ಈಗ ಕಸ ಪ್ಲಾಸ್ಟಿಕ್ ಎಲ್ಲ ಬಂದಿದೆ ನೋಡಿ, ಎಲ್ಲೆಲ್ಲಿಂದ ಬಂದಿದೆ. ಅಲ್ಲಿ ಕೂಳೂರು ಬ್ರಿಡ್ಜ್ ಹತ್ರ ಅದಕ್ಕಿಂತಲೂ ಆಚೆ ಎಲ್ಲೆಲ್ಲಿ ಬಂದಿರ್ಬೋದು. ಅದು ಬಂದು ಇಲ್ಲಿ ಬಂದು ಅಲ್ಲಿಂದ ಸೀದ ಮೇಲೇ ಬರ್ತದೆ, ನೀರಲ್ಲಿ ಇಡುವುದು, ನೀರಲ್ಲಿ ನಿಲ್ಲುವುದು. ಹಾಗೆ ಹೆಚ್ಚಿನ ಕಸಗಳೆಲ್ಲ ಆ ರೀತಿಯಾಗಿ ಇರುವಂಥದ್ದು. ಇದರಲ್ಲಿ ಇವತ್ತು ಈ ಪ್ರದೇಶದಲ್ಲಿ ಮೀನೇ ಇಲ್ಲ. ಎಲ್ಲ ಒಂದು 100 ಬೋಟ್ನವರು ಹೋಗಿ ಹುಡುಕಾಡ್ಕೊಂಡು ಬರ್ತಾರೆ. ಏನು ಪ್ರಯತ್ನ ಮಾಡಿದ್ರು ಮೀನಿಲ್ಲ, ಎಷ್ಟು ಬೆಲೆ ಹಾಕಿದ್ರೆ ಮೀನಿಲ್ಲ, ವಾಪಸ್ ಬರ್ತಾರೆ ನಿರಾಶೆಯನ್ನು. ಅದೇ ಮರುದಿವಸ ಪುನಃ ಹೋಗ್ತಾರೆ, ಅಲ್ಲಿ ಮೀನು ಬರ್ತದೆ, ಮರುದಿವಸ ಮೀನು ಸಿಗ್ತದೆ. ಇಲ್ಲಿ ನೀವು ನೆಲದ ಮೇಲೆ ನೀವು ಆಗಿದ್ದು ಏನಾದ್ರು ಭೂಮಿಯಲ್ಲಿ ತೆಗೆದ್ರೆ ಒಂದ್ಸರಿ ತೆಗೆದ್ರೆ ಮುಗ್ದು ಹೋಯ್ತು. ನಮಗೆ ನಾವು ನೋಡ್ತೇವೆ ಅದು ಏನೆಲ್ಲ ಗಣಿ ಎಲ್ಲ ತೆಗಿತಾರೆ ಅಂತ ತೆಗೆದ್ರೆ ಮುಗೀತು. ಇಲ್ಲಿ ಎಷ್ಟು ತೆಗಿತೀರಿ ನೀವು, ಅದಕ್ಕಿಂತ ಹೆಚ್ಚು ಮರುದಿವಸ ಬರ್ತದೆ. ದೇವರ ದಯೆ. ನಮಗೊಂದು ಮಾತಿದೆ, ಇದು ಗದ್ದೆ, ಇದು ಹುಣಿ ಅಂತ ಹೇಳ್ತಾರೆ, ನಾವು ಹುಣಿ ಅಂತ ಕರಿತೇವೆ. ಹುಣಿ ಇಲ್ಲದ ಗದ್ದೆ ಇದು ಅಂತ. ಹುಣಿ ಇದ್ದ ಗದ್ದೆಯಲ್ಲಿ ರೈತರಿಗೆ ಏನು ಮಾಡಬೇಕು, ಅವರು ಉಳಬೇಕು,
ಮತ್ತು ನೇಜಿ ನೆಡಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಬೀಜ ಹಾಕಬೇಕು, ನೀರು ಹಾಕಬೇಕು, ನೋಡ್ತಾ ಇರಬೇಕು, ಕಡೆಗೆ ಅವರು ಕೊಯ್ಯೋದು. ಅದು ಇಲ್ಲಿ ದೇವರ ಕೈಯಿಂದ ಈ ಮೀನುಗಾರಿಕೆ ದೇವರ ದಯ ಏನು ಅಂತ ಹೇಳಿದ್ರೆ, ನೀವು ಒತ್ತಲಿಕ್ಕೂ ಇಲ್ಲ, ಬಿತ್ತಲಿಕ್ಕೂ ಇಲ್ಲ, ಸಂರಕ್ಷಣೆ ಮಾಡಲಿಕ್ಕೂ ಇಲ್ಲ, ನೀವು ಕೊಯ್ಲಿಕ್ಕೆ ಮಾತ್ರ. ದೇವರ ಅನುಗ್ರಹ ಇದ್ದರೆ ಬೇಕಾದ ಸಂಪತ್ತು ಎಷ್ಟು ತೆಗೆದು ಮತ್ತೆ 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 ಬರ್ತಾ ಇದ್ದ. ಇದು ಅದಕ್ಕಾಗಿ ನಾನು ಹೇಳಿದೆ, ಇದು ಸಮುದ್ರ ಸಂಪತ್ತಿನ ಆಗರ. ಇಲ್ಲಿ ನಾವು ಕೇಳಿದ್ವಿ, ನಾವು ವಜ್ರ ವೈಡೂರ್ಯ ನಿಮ್ಮ ಏನೇ ಮುತ್ತು ಸ್ಪೆಷಲಿ ಮುತ್ತು ಎಲ್ಲ ಇದರ ಹೊಟ್ಟೆಯಲ್ಲೇ ಇದೆ, ಇದರ ಒಡಲಲ್ಲೇ ಇದೆ ಎಲ್ಲವೂ. ಅಂಥದ್ದು ಆ ಸಾಗರ. ನಾವೆಲ್ಲ ಇಂಥ ಸಾವಿರ ಸಂಖ್ಯೆ ಜನ ಸೇರಿದ್ರು ಇದನ್ನು ಶುದ್ಧ ಮಾಡಿ ಮುಗಿಸ್ತೇವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಅಷ್ಟು ಅಗಾಧವಾಗಿದೆ. ಅದಕ್ಕಾಗಿ ಹೇಳಿದ್ದೀನಿ, ಅಷ್ಟು ವಿಶಾಲ, ಅಷ್ಟು ವಿಸ್ತಾರ, ಅಷ್ಟು ಅಗಾಧವಾಗಿದೆ ಈ ಸಮುದ್ರ. ಕೋಟ್ಯಂತರ ಜನರನ್ನು ಸಲಾಗ್ತಾ ಇದೆ. ಎಷ್ಟು ಜನ ಇದರಿಂದ ಬದುಕ್ತಾ ಇದ್ದಾರೆ, ಎಷ್ಟು ಜನರಿಗೆ ಕೆಲಸ, ಎಷ್ಟು ದೊಡ್ಡ ಉದ್ಯಮ ಬೆಳೆದಿದೆ ಇವತ್ತು ದೇಶದಲ್ಲಿ. ನಮ್ಮ ದೇಶಕ್ಕೆ ವಿದೇಶಿ ಮೀನು ಬೆಳೆಸಿಕೊಡ್ತದೆ, ಲಕ್ಷಾಂತರ ಜನರಿಗೆ ಪೌಷ್ಟಿಕ ಆಹಾರ ಕೊಡ್ತದೆ, ಎಷ್ಟೋ ಸಾವಿರಾರು ಜನರಿಗೆ ಕೆಲಸ ಕೊಡ್ತದೆ. ಇಂಥದ್ದು ಇದಕ್ಕೆ ನಿತ್ಯ ಬೆಳಿಗ್ಗೆ ಕಾಯ್ದು ಕಡಿಮೆ ಅಂಥದ್ದು ನಮ್ಮನ್ನು ಹೊಟ್ಟೆ ತುಂಬಿಸುವಂಥದ್ದೊಂದು ದೇವರಿಗೂ. ಹಾಗಾಗಿ ಅದನ್ನು ಸ್ವಚ್ಛವಾಗಿ ಇಡಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಕೂಡ. ಪ್ಲಾಸ್ಟಿಕ್ ಯಾಕೆ ಇಡ್ತೇವೆ ಅಂತ ಹೇಳಿದ್ರೆ, ಮರದ ಪೀಸೆಲ್ಲ ಮಳೆಗಾಲದಲ್ಲಿ ಬರುವುದು ಸ್ವಾಭಾವಿಕ, ತುಂಬ ಇದೆ. ಆದರೆ ಹೆಕ್ಕುವುದು ಬಂದವರೆಲ್ಲ ಪ್ಲಾಸ್ಟಿಕ್ ಇಡ್ತಾರೆ. ಯಾಕೆ ಪ್ಲಾಸ್ಟಿಕ್ ಇಡ್ತಾರೆ ಗೊತ್ತಿರಬೇಕು, ನಿಮಗೆಲ್ಲ ಮಕ್ಕಳಿಗೆ ಗೊತ್ತಿರ್ಬೋದು. ಆದರೂ ನನ್ನ ಕರ್ತವ್ಯ ಇಷ್ಟಿಲ್ಲ. ಈ ಪ್ಲಾಸ್ಟಿಕ್ ಏನಿದೆ ಇದು ಈ ಮಣ್ಣಲ್ಲಿ ಕರಗುವುದಿಲ್ಲ, ನೀವು ಹೇಗೆ ಹಾಕಿದರೆ ಹಾಗೇ ಇರ್ತದೆ. ಈಗ ನಾವು ನೋಡ್ತೀವಿ, ಕೆಲವು ದನಗಳು ದಾರಿಯಲ್ಲಿ ನಡಿಲಿಕ್ಕೆ ಆಗುದಿಲ್ಲ, ತಿನ್ನದ ಹೊಟ್ಟೆ ಉಬ್ಬರಿಸಿ ಬಂದಿದ್ದು, ತಿನ್ನಲಿಕ್ಕೂ ಆಗುದಿಲ್ಲ. ಏನು ಕಾರಣ? ಪ್ಲಾಸ್ಟಿಕ್ ತಿಂದಿದ್ದು ಪಾಪ, ಜೀರ್ಣ ಆಗುದಿಲ್ಲ, ತಿನ್ನಲಿಕ್ಕೂ ಆಗುದಿಲ್ಲ, ಹೇಳಲಿಕ್ಕೂ ಬರುವುದಿಲ್ಲ. ಏನು ಮಾಡೋದು ಅಂಥದ್ದು ಎಷ್ಟೋ ನಾವು ಬೀದಿಯಲ್ಲಿ ಕಾಣ್ತೇವೆ. ಈ ಪ್ಲಾಸ್ಟಿಕ್ನ ಪರಿಣಾಮ ಎಲ್ಲ ಕಡೆ ಪ್ಲಾಸ್ಟಿಕ್. ಇಲ್ಲಿ ನೀರಿನಲ್ಲಿ ಕೂಡ ದಡಕ್ಕೆ ಬರುವಾಗ ಎಷ್ಟೋ ದಿನ ತಾಗ್ತದೆ, ಅಷ್ಟರಲ್ಲಿ ನೀರಿನಲ್ಲಿ ಆ ಮೀನು ಅದನ್ನು ಹೆಕ್ಕಿ ತಿಂತೇವೆ. ಮೀನಿನ ಹೊಟ್ಟೆಯೊಳಗೆ ಅದು ಹೋಗ್ತದೆ, ಆ ಮೀನನ್ನು ನಾವು ತಿಂತೇವೆ, ಅದು ನಮಗೂ ಬರ್ತದೆ. ಅದು ಡೈಜೆಸ್ಟ್ ಆಗುವಂಥ ವಿಷಯವೆಲ್ಲ ಪ್ಲಾಸ್ಟಿಕ್. ನಾವು ಏನೋ ಒಂದು ಕಾಲಕ್ಕೆ ಪ್ಲಾಸ್ಟಿಕ್ ಯುಗ ಅಂತ ಕರೆಯುವುದು, ಭಾರಿ ಖುಷಿ ಪಡ್ತೇವೆ ಪ್ಲಾಸ್ಟಿಕ್ ಬಂದಾಗ. ಏನು ಹಾಲಿನನ್ನು ನಾವು ಬಾಟ್ಲಿ ಇಟ್ಕೊಂಡು ಹೋಗಿ ತರಬೇಕಿತ್ತು, ಹಾಲು ತರಬೇಕಿತ್ತು, ಎಣ್ಣೆ ತರಬೇಕಿತ್ತು, ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಸಿಕ್ಕಿದ್ದು ಭಾರಿ ಖುಷಿಯಿಂದ ತರ್ತಿದ್ರು ಮನೆಗೆ. ಭಾರಿ ಖುಷಿ ಪ್ಲಾಸ್ಟಿಕ್ ಅಂದರೆ. ಇವತ್ತು ಅದೇ ಸಂಕಟ ಆಗಿ ಇಡೀ ಜಗತ್ತಿಗೆ ಕಾಡ್ತಾ ಇದೆ, ಪ್ಲಾಸ್ಟಿಕ್ ಏನು ಮಾಡ್ತದೆ ಪ್ರಪಂಚವನ್ನು ಅಂತ. ಅದಕ್ಕಾಗಿ ಸಾಧ್ಯವಾದ ನಮ್ಮಿಂದ ಪೂರ್ತಿ ಸಾಧ್ಯ ಆಗೋದು ಖಂಡಿತ ಇಲ್ಲ. ಅದೆಷ್ಟು ಸಾಧ್ಯವೋ ಅಷ್ಟು ಅದನ್ನು ನಿರ್ವಹಿಸಿ ಅದನ್ನು ತೆಗೆದು ಬೇರೆ ಏನಾದರೂ ರೀಸೈಕ್ಲಿಂಗ್ ಅಥವಾ ಇನ್ನೇನು ಮಾಡುವಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಅದರ ಬಗ್ಗೆ ತುಂಬ ಮುತುವರ್ಜಿ ವಹಿಸಿದೆ. ಅಂದರೆ ಸ್ವಚ್ಛ ಇರಬೇಕು, ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಸ್ವಚ್ಛ ಆಕಾಶ, ಇದರಲ್ಲಿದ್ದಾಗ ನಮ್ಮ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಸಾಧ್ಯ ಆಗ್ತದೆ. ಇನ್ನೂ ಒಂದು ವಿಚಾರ ನಾನು ಹೇಳಲಿಕ್ಕೆ ಬರ್ತೀನಿ. ಈ ಪ್ಲಾಸ್ಟಿಕಲ್ಲಿ ಕಾಣುವಂಥದ್ದು ಇದು ಗಾಂಜಾ, ಚರಸ್, ಗಾಂಜಾ ಮತ್ತೆಂಥದ್ದು ಪಾನ್ ಪರಾಗ, ಇಂಥದ್ದೆಲ್ಲ ಮಕ್ಕಳಿಗೆ ಒಂದು ಆಕರ್ಷಣೆ ಆಗಿಬಿಟ್ಟಿದೆ. ಮತ್ತು ನೀವು ದಯಮಾಡಿ ಯಾರು ಅಂಥದಕ್ಕೆ ಬಲಿ ಬೀಳ್ಬೇಡಿ. ಯಾಕಂತ ಹೇಳಿದರೆ ಆಕರ್ಷಣೆ ಜೋರು ಇರ್ತದೆ. ಜೈ